ರಕ್ಷಾಬಂಧನ್ ಅಂತ ಹೇಳಿ ಪ್ರತಿ ವರ್ಷ ಹಬ್ಬ ಬಂದಾಗ ನಮ್ಮ ತಲೆ ಒಳಗೆ ನಮ್ದಲ್ಲ ಸಾರಿ ಯಾರ್ದು ಕೆಲವೊಬ್ರು ಜನ ಇರ್ತಾರೆ ಅವ್ರ ತಲೆ ಒಳಗೆ ಬರೇ ಒಂದ ವಿಚಾರ ಇರ್ತಾವೆ. ಅದೇನಪ್ಪ ಅಂತಂದ್ರೆ ಏನಪ್ಪಾ ನಾವು ರಾಖಿ ಕಟ್ಟಿಬಿಟ್ರೆ ಇವ್ರೇನು ಬಂದು ನಮಗೆ ರಕ್ಷಣೆ ಮಾಡಿಬಿಡ್ತಾರೇನು ಅಂತ ಹೇಳಿ ವಿಚಾರ ಬರ್ತಾವಲ್ಲ. ಅದಕ್ಕೆ ನಿಮಗೆಲ್ಲ ಏನೋ ಒಂದು ಹೇಳಿಕ್ಕೆ ನಾ ಈ ವಿಡಿಯೋ ಮಾಡ್ಲಿಕ್ಕೆ ಎಂಟವರೆಗೂ ನೋಡ್ರಿ. ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮ ಇವರು ಮಧ್ಯಕ್ಕೆ ಯಾವತ್ತು ಜಗಳ ಇರಲೇಬೇಕು. ಇದ್ದಾಗ ಅದು ಒಂದು ಸಂಬಂಧ. ಆದರೆ ಜಗಳ ಎಂಥವಿರ್ಬೇಕಂತಂದ್ರೆ ಆ ಜಗಳ ಜೀವನ ಪೂರ್ತಿ ಇರುವಂತಹ ಜಗಳ ಇರಬಾರ್ದು. ಅವು ಎಂತ ಇರ್ಬೇಕಂತಂದ್ರೆ ಅದಕ್ಕೊಂದು ಫುಲ್ ಪಾಯಿಂಟ್ ಇರಬೇಕು ಮತ್ತು ಹೊಸ ಜೀವನ ಪ್ರಾರಂಭ ಇರಬೇಕು. ಬಟ್ ಇವತ್ತಿನ ಕಾಲ ಒಳಗಿರಲಿ ಹಳೆ ಕಾಲ ಒಳಗಿರಲಿ ಕೆಲವೊಂದು ಸರಿ ಇಂಥ ಜಗಳ ಆಗೋದು ಕಾಮನ್. ಎಂಥವು ಜೀವನ ಪೂರ್ತಿ ಇರುವಂತಹ ಜಗಳ ಅಲ್ಲ. ಸೊ ಅಂಥ ಜಗಳ ಆದಾಗ ಅಕ್ಕ ಇರಲಿ ತಂಗಿ ಇರಲಿ ತನ್ನ ಆಟಿಟ್ಯೂಡನ್ನು ಸೈಡಿಗಿಟ್ಟು ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅಣ್ಣ ತಮ್ಮ ಬಾಯಿಲಿ ನಾನು ನಿನಗೆ ರಾಖಿ ಕಟ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ಅಣ್ಣ ತಮ್ಮ ಇರಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಂದು ಆಟಿಟ್ಯೂಡ್ ಎಲ್ಲ ಸೈಡಿಗಿಟ್ಟು ಅವ್ರು ಒಂದು ಸೂಪರ್ ಕೆಲಸ ಏನು ಮಾಡ್ತಾರಂತಂದ್ರೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡವಾ, ನೀ ಎಷ್ಟರ ಅನ್ಕೊಟ್ಟು ಜಗಳ ಆಡ, ನಾನು ನಿನ್ನ ರಕ್ಷಣೆಗೋಸ್ಕರ ಯಾವತ್ತೂ ಇರ್ತೀನಿ, ನೀನು ಯಾವತ್ತೂ ಭಯ ಪಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿ ಏನೋ ಒಂದು ಕಾಣಿಕೆ ಕೊಟ್ಟು ರಿಟರ್ನ್ ಗಿಫ್ಟ್. ಅದೇನಪ್ಪ ಅಂತಂದ್ರೆ ಈ ಗಿಫ್ಟ್ ನೋಡಿದ್ಮ್ಯಾಗ ನನಗೆ ನೆನೆಸ್ತಿರು. ಇಲ್ಲಪ್ಪ ದುಡ್ಡು ಯಾಕೆ ಕೊಡ್ತಾರಂತಂದ್ರೆ ನೀನು ಫೈನಾನ್ಷಿಯಲಿ ಗಟ್ಟಿರು, ಯಾಕಂದ್ರೆ ಜೀವನದಾಗ ಫೈನಾನ್ಷಿಯಲಿ ಗಟ್ಟಿರೋದು ಬಹಳ ಮುಖ್ಯ ಎಲ್ಲರಿಗಿನ. ಸೊ ಅದಕ್ಕಾಗಿ ದುಡ್ಡು ಕೊಡೋದು ಇಟ್ ಹ್ಯಾಸ್ ಬಿಕಮ್ ಅ ಕಾಮನ್. ಸೊ ದುಡ್ಡ ಕೊಡ್ಬೇಕಂತೇನಿಲ್ಲ, ನೀವು ಬೇಕಾದನ್ನ ಕೊಡಬಹುದು. ನಿಮ್ಮ ಖುಷಿ ಅದನ್ನ ನೋಡಿದ್ಮ್ಯಾಗ ಅವ್ರು ನಿಮಗೆ ನೆನೆಸ್ಬೇಕು. ಅದ್ರಗೋಸ್ಕರ ನಾವು ಈ ಆಚರಣೆ ಪ್ರತಿ ವರ್ಷ ಮಾಡ್ತಿರ್ತೀವಿ. ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಮಸ್ತ್ ಎಂಜಾಯ್ ಮಾಡ್ಕೊಂತ ಈ ರಕ್ಷಾಬಂಧನ ಹಬ್ಬ ಆಚರಣೆ ಮಾಡೋದಂತ. ಯಾರು ಜಗಳಕ್ಕೆ ಹೋಗ್ಬೇಡ್ರಿ, ಆಡ್ರಿ. ಎಂತಾವ್ ಜಗಳ ಅದು ಹೇಳಿನ ವಿಡಿಯೋ ಸ್ಟಾರ್ಟಿಂಗ್ ಒಳಗೆ ಮತ್ತೊಮ್ಮೆ ರಿಪ್ಲೈ ಮಾಡಿ ನೋಡ್ರಿ. ಐ ರಿಪೀಟ್, ಐ ಥ್ಯಾಂಕ್ ಯು ಆಲ್. ಸಿ ಯು ಸೂನ್. ನಮಸ್ಕಾರ. ಸಂದೇಶವಾಣಿ ಜೊತೆ.